ನೀವು ತಗೊಂಡಿರೋದು LG ಫ್ರಂಟ್ ಲೋಡು ಫುಲ್ಲಿ ಆಟೋಮೆಟಿಕ್ 10 kg ಮಿಷಿನ್. ಓಕೆನಾ, 10 kg ಇನ್ಸ್ಟಾಲೇಷನ್ ಆಗಿದೆ. ಸೊ ಟ್ಯಾಪ್ ಎಲ್ಲ ಫಿಟ್ ಮಾಡಿದೀವಿ, ಕನೆಕ್ಷನ್ ತಗೊಂಡಿದೀವಿ. ಓಕೆನಾ, ಇವಾಗ ಇದ್ರದ್ದು ಫಂಕ್ಷನ್ಗಳು ಮತ್ತೆ ಹೇಗೆ ಯೂಸ್ ಮಾಡೋದು ಅದನ್ನ ನೋಡೋಣ. ಫಸ್ಟ್ ನೀವು ಬಂದ್ರೆ 10 kg ಮಿಷಿನ್ ಅಂದ್ರೆ ನಿಮಗೆ ಟೋಟಲ್ ಡ್ರಮ್ಮು 10 kg. ಓಕೆನಾ, 10 kg ಬಟ್ಟೆ ವಾಶ್ ಮಾಡಕ್ ಆಗಲ್ಲ. ಸೊ ವಾಷಿಂಗ್ ಏನಿದ್ರು 7 kg ಅಷ್ಟೇ ವಾಶ್ ಮಾಡಕ್ ಆಗೋದು. ಡ್ರಮ್ ಅಲ್ಲಿ ಮುಕ್ಕಾಲ್ ಭಾಗ ಬಟ್ಟೆ ಹಾಕ್ಬೇಕು. ಸೊ ಬ್ರಷೀಟ್ ಗಿಶೀಟ್ ಎಲ್ಲ ಹಾಕಿದ್ರೆ ಅದು ಕೂಡ ಮುಕ್ಕಾಲ್ ಭಾಗನೇ ಇರ್ಬೇಕು. ಮುಕ್ಕಾಲ್ ಭಾಗಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಈ ಮಿಷಿನ್ ಅಲ್ಲಿ ವಾಶ್ ಮಾಡಬಾರ್ದು. ಓಕೆನಾ, ಸೊ ಹಾಕೋದಕ್ಕಿಂತ ಮುಂಚೆ ಕಾಯಿನ್, ಪಿನ್ನು, ಆ ತರದ್ ಕೀ, ಆ ತರ ಏನೇ ಇದ್ರು ಎಲ್ಲದನ್ನು ಚೆಕ್ ಮಾಡಿ ಹಾಕ್ಬೇಕು. ಸಾಕ್ಸ್, ಮಾಸ್ಕ್ ಮತ್ತೆ ಹ್ಯಾಂಡ್ ಕರ್ಚಿಪ್ ಆ ತರದ್ದೆಲ್ಲ ಇದ್ರೆ ತೆಗೆದು ಅದಕ್ಕೆ ಸಪ್ರೇಟ್ ಮೆಶ್ ಬ್ಯಾಗ್ ಬರುತ್ತೆ, ಅದಕ್ಕೆ ಹಾಕ್ಬೇಕು. ಬಟ್ಟೆಗಳು ಯಾವ್ದನ್ನು ರಬ್ಬರ್ ಮೇಲೆ ಇರಬಾರ್ದು, ರಬ್ಬರ್ ಇಂದ ಒಳಗಡೆ ಇರಬೇಕು. ಓಕೆನಾ, ಸೊ ಪ್ರತಿ ಸಲ ಒಗ್ದಾದ್ಮೇಲೆ ಈ ಜಾಗದಲ್ಲಿ ಸ್ವಲ್ಪ ನೀರು ನಿಂತಿರುತ್ತೆ. ಒಂದು ಒಣಗಿರೋ ಬಟ್ಟೆ ತಗೊಂಡು ಪೂರ್ತಿ ಒರೆಸ್ಬಿಡ್ಬೇಕು. ಸೊ ಒರೆಸಿ ಮುಕ್ಕಾಲ್ ಭಾಗ ಬಟ್ಟೆ ಲೋಡ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಡಿಟರ್ಜೆಂಟ್ ಕೇಸು. ಸೊ ಇಲ್ಲಿ ನೀವು ಪೌಡರು, ಲಿಕ್ವಿಡ್ ಏನ್ ಹಾಕ್ತೀರಾ ಅದನ್ನ ಈ ಜಾಗದಲ್ಲಿ ಹಾಕಿ. ಕಂಫರ್ಟು, ನೀಲಿ, ಡೆಟಾಯಿಲ್ ಆ ತರದ್ ಹಾಕೋದಾದ್ರೆ ಈ ಜಾಗದಲ್ಲಿ ಹಾಕ್ಬೇಕು. ಸೊ ಇಲ್ಲಿ ಒಂದು ಚಿಕ್ಕದು ಆಪ್ಷನ್ ಇದೆ, ಇದಕ್ಕೆ ಪ್ರೀ ವಾಶ್ ಅಂತ ಒಂದು ಆಪ್ಷನ್ ಇದೆ. ಅದನ್ನೇನಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಅವಾಗ ಇಲ್ಲಿ ನೀವು ಪೌಡರ್ ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ಲಿಕ್ವಿಡ್ ಯೂಸ್ ಮಾಡಕ್ಕಾಗಲ್ಲ. ಈ ಫಂಕ್ಷನ್ ಯೂಸ್ ಮಾಡ್ತೀರಾ ಅಂದ್ರೆ ಪೌಡ್ರ ಯೂಸ್ ಮಾಡ್ಬೇಕು. ಲಿಕ್ವಿಡ್ ಹಾಕಿದ್ರೆ ಎರಡು ಅಟ್ ಎ ಟೈಮ್ ಹೋಗ್ಬಿಡುತ್ತೆ. ಸೊ ಪೌಡ್ರು ಈ ಕಡೆ ಎರಡು ಕಡೆ ಈಕ್ವಲ್ ಆಗಿ ಪೌಡರ್ ಹಾಕ್ಬೇಕು. ಪೌಡರ್ ಹಾಕಿ ಕ್ಲೋಸ್ ಮಾಡಿ. ಇದು ಪವರ್ ಆಫ್ ಮತ್ತೆ ಪವರ್ ಆನ್ ಬಟನ್. ಸೊ ಇದೇ ಆಫ್ ಆಗುತ್ತೆ, ಮತ್ತೆ ಇದನ್ನೇ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಓಕೆನಾ, ಸೊ ಇದು ಫಂಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾಬ್. ಲೈಟ್ ಎಲ್ಲೆಲ್ಲ ಮೂವ್ ಆಗ್ತಿದೆ ಅಲ್ಲಿ ಫಂಕ್ಷನ್ ಸೆಲೆಕ್ಟ್ ಆಗಿದೆ, ಆ ಫಂಕ್ಷನ್ ಸೆಲೆಕ್ಟ್ ಆಗಿದೆ ಅಂತ. ಸೊ ನೀವು ಆಂಟಿ ಕ್ಲಾಕ್ ವೈಸ್ ಹೇಗ್ ಬೇಕಾದ್ರೂ ರೊಟೇಟ್ ಮಾಡ್ಬೋದು. ಫಸ್ಟ್ ಒನ್ ಕಾಟನ್, ಬರೀ ಕಾಟನ್ ಬಟ್ಟೆಗಳಿಗೆ. ಕಾಟನ್ ಪ್ಲಸ್ ಅಂದ್ರೆ ಕಾಟನ್ ಬ್ರಷೀಟು, ಸ್ಕ್ರೀನು ಆ ತರದ್ದೆಲ್ಲ ಇದ್ರೆ ಆ ಬಟ್ಟೆಗಳಿಗೆ ಯೂಸ್ ಆಗುತ್ತೆ. ಮಿಕ್ಸ್ ಎಲ್ಲಾ ತರದ ಬಟ್ಟೆಗಳು ಮಿಕ್ಸ್. ನೀವು ಇಲ್ಲಿ ಜೀನ್ಸು, ಕಾಟನ್, ಫ್ಯಾಬ್ರಿಕ್ ಯಾವ್ದು ಬೇಕಾದ್ರೂ ಹಾಕ್ಬೋದು. ಈಸಿ ಕೇರ್ ಸಿಂಥೆಟಿಕ್ ಬಟ್ಟೆಗಳು ಇರುತ್ತಲ್ಲ ಆ ತರ ಬಟ್ಟೆಗಳಿಗೆ. ಸೈಲೆಂಟ್ ವಾಶ್ ಅಂದ್ರೆ ರಾತ್ರಿ ಹೊತ್ತು ಯೂಸ್ ಮಾಡೋದಕ್ಕೆ. ಮಿಕ್ಸ್ ಫಂಕ್ಷನ್ ನೈಟ್ ಟೈಮ್ ಯೂಸ್ ಮಾಡೋದಕ್ಕೆ. ಅಲರ್ಜಿ ಕೇರ್, ಯಾರಾದ್ರೂ ಪೇಷಂಟ್ ಇದ್ರೆ ಅವ್ರ ಬಟ್ಟೆಗಳನ್ನ ವಾಶ್ ಮಾಡ್ಲಿಕ್ಕೆ ಸಪರೇಟ್. ಬೇಬಿ ಕೇರ್, ಸೊ ಬಿಲೋ 5 years ಮಕ್ಳು ಬಟ್ಟೆಗಳನ್ನ ವಾಶ್ ಮಾಡ್ಲಿಕ್ಕೆ. ಸೊ ಈ ಮಿಷಿನ್ ಅಲ್ಲಿ ಸ್ಟೀಮ್ ಸೈಕಲ್ ಅಂತ ಕೊಟ್ಟಿದ್ದಾರೆ, ಇದು ಎರಡೇ ಸ್ಟೀಮ್ ಸೈಕಲ್ ವರ್ಕ್ ಆಗೋದು. ಓಕೆನಾ, ಈ ಕಡೆ ಬಂತು ಅಂದ್ರೆ ಡೆಲಿಕೇಟ್ ಎಂಬ್ರಾಯ್ಡಿಂಗ್ ವರ್ಕ್ ಇರುವಂತ ಬಟ್ಟೆಗಳಿಗೆ, ಹ್ಯಾಂಡ್ ವಾಶ್ ಮಾಡುವಂತ ಬಟ್ಟೆಗಳು, ಉಲ್ಲನ್ ಬಟ್ಟೆಗಳು ಇರುತ್ತಲ್ಲ ಆ ಬಟ್ಟೆಗಳಿಗೆ. ಸ್ಪೋರ್ಟ್ಸ್ ವೇರು, ಸೊ ನಿಮಗೆ ಸ್ಪೋರ್ಟ್ಸ್ ವೇರ್ ಬಟ್ಟೆಗಳು, ನೈಟ್ ಪ್ಯಾಂಟು, ಟ್ರ್ಯಾಕ್ ಪ್ಯಾಂಟ್ ಆ ತರದ್ದೆಲ್ಲ ಇರುತ್ತಲ್ಲ ಅದನ್ನ ಇಲ್ಲಿ ವಾಶ್ ಮಾಡ್ಕೊಬಹುದು. ಕ್ವಿಕ್ 30 ಒನ್ ಟೈಮ್ ಯೂಸ್ ಮಾಡಿರುವಂತ ಬಟ್ಟೆಗಳು, ತುಂಬಾ ಜಾಸ್ತಿ ಗಲೀಜ್ ಇದ್ರೆ ವಾಶ್ ಆಗಲ್ಲ. ಗಲೀಜ್ ಕಮ್ಮಿ ಇರುವಂತ ಬಟ್ಟೆಗಳು ಇಲ್ಲಿ ಹಾಕೊಬಹುದು. ಸೊ ಇವನ್ ಮಿಕ್ಸ್ ಕೂಡ ಹಾಕೊಬಹುದು. ಇಲ್ಲಿ ಡುಯೆಟು, ಬ್ರಷೀಟು, ಮ್ಯಾಟು, ಕರ್ಟನ್, ಬೆಡ್ ಸ್ಪ್ರೆಡ್ ಆ ತರದ್ದೆಲ್ಲ ನೀವು ಇಲ್ಲಿ ಹಾಕೊಬಹುದು. ಟಬ್ ಕ್ಲೀನ್, ಇದು ಮಿಷಿನ್ ಕ್ಲೀನ್ ಮಾಡೋದಕ್ಕೆ. ನಾನು ಆಗ್ಲೇ ತೋರ್ಸದ್ನಲ್ಲ ಟಬ್ ಕ್ಲೀನಿಂಗ್ ಪೌಡರ್, ಆ ಪೌಡರ್ನ ಈ ಜಾಗದಲ್ಲಿ ಹಾಕೊಬೇಕು. ಈ ಜಾಗದಲ್ಲಿ ಹಾಕಿ ಕ್ಲೋಸ್ ಮಾಡಿ ಟಬ್ ಕ್ಲೀನಿಂಗ್ ಫಂಕ್ಷನ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಸೊ ನೀವು ಸ್ಟಾರ್ಟ್ ಮಾಡಿದ್ರೆ ಅದು ಫಸ್ಟ್ ಸೆನ್ಸ್ ಆಗುತ್ತೆ ಎಷ್ಟು ಗಲೀಜ್ ಇದೆ, ಆ ಗಲೀಜ್ ತೆಗಿಯೋದಕ್ಕೆ. ಸೊ ನೀವು ಫಂಕ್ಷನ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಾದ್ಮೇಲೆ ಅದು ಸೆನ್ಸ್ ಆಗುತ್ತೆ ಎಷ್ಟು ಗಲೀಜ್ ಇದೆ, ಆ ಗಲೀಜ್ಗೆ ಟೆಂಪರೇಚರು, ನೀರು ಮತ್ತೆ ಟೈಮು ಮತ್ತೆ ಪ್ಲಸ್ ಯಾವ ಸ್ಪೀಡಲ್ಲಿ ರೊಟೇಟ್ ಆಗಬೇಕು ಎಲ್ಲದನ್ನು ಸೆನ್ಸ್ ಆಗಿ ಇಲ್ಲಿ ನಮಗೆ ಟೈಮಿಂಗ್ಸ್ ತೋರಿಸುತ್ತೆ. ಸೊ ಆ ಟೈಮಿಂಗ್ಸ್ ತೋರಿಸಿ ಪೂರ್ತಿ ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ಮೆಷಿನ್ ಆಫ್ ಆಗುತ್ತೆ. ಮಿಷಿನ್ ಆಫ್ ಆದ್ಮೇಲೆ ನಮ್ಗೆ ಇಲ್ಲಿ ಬಾಟಮ್ ಅಲ್ಲಿ ಒಂದು ಕ್ಯಾಪ್ ಇದೆ, ಇದಕ್ಕೆ ಕಾಯಿನ್ ಕಲೆಕ್ಟರ್ ಅಂತ ಹೇಳ್ತೀವಿ. ಇದನ್ನ ಈ ತರ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಒಳಗಡೆ ಒಂದು ಕ್ಯಾಪ್ ಇರುತ್ತೆ. ಇದನ್ನ ಈ ತರ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿ ಈ ತರ ಹೊರಗಡೆ ಬರುತ್ತೆ. ಪ್ರತಿ 30 ವಾಶ್ ಒಂದ್ಸಲಿ ಟಬ್ ಕ್ಲೀನ್ ಮಾಡಬೇಕು. ಪ್ರತಿ ಸಲ ಟಬ್ ಕ್ಲೀನ್ ಮಾಡಾದ್ಮೇಲೂ ಇದನ್ನ ತೆಗೆದು ಕ್ಲೀನ್ ಮಾಡಬೇಕು. ಏನೇ ಗಲೀಜಿದ್ರು ಈ ಕ್ಯಾಪ್ ಜೊತೆ ಆಚೆ ಬರುತ್ತೆ. ಕ್ಲೀನ್ ಮಾಡಿ ಮತ್ತೆ ಹಾಗೆ ಕ್ಲೋಸ್ ಮಾಡಿ. ನೆಕ್ಸ್ಟ್ ಬಂದು ಡೌನ್ಲೋಡ್ ಸೈಕಲ್. ಡೌನ್ಲೋಡ್ ಸೈಕಲ್ ನಿಮ್ಗೆ 2 ತರ ಯೂಸ್ ಆಗುತ್ತೆ. ಒಂದು ರಿನ್ಸ್ ಅಂಡ್ ಸ್ಪಿನ್ ಯೂಸ್ ಆಗುತ್ತೆ. ಅಂದ್ರೆ ನೀವು ಹೊರಗಡೆ ಬ್ರಷ್ ಮಾಡಿರೋ ಬಟ್ಟೆಗಳು, ಕೆಲವೊಂದು ಬಟ್ಟೆಗಳು ಮಿಷಿನ್ ಅಲ್ಲಿ ಗಲೀಜ್ ಹೋಗಲ್ಲ, ಆ ತರ ಬಟ್ಟೆಗಳು ನೀವು ಹೊರಗಡೆ ನೆನ್ಸಿಟ್ಟು ಬ್ರಷ್ ಮಾಡಿ ಆಮೇಲೆ ಇಲ್ಲಿ ಹಾಕಿದ್ರೆ ರಿನ್ಸ್ ಅಂಡ್ ಸ್ಪಿನ್ ಆಗುತ್ತೆ. ಸೊ ಅಡಿಷನಲ್ ಆಗಿ ಪ್ಲಸ್ LG ಥಿಂಕ್ ಯು ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಡೌನ್ಲೋಡ್ ಸೈಕಲ್ ಆಪ್ಷನ್ಗೆ ಎಕ್ಸ್ಟ್ರಾ ಫಂಕ್ಷನ್ಗಳನ್ನ ಫೀಡ್ ಮಾಡ್ಬೋದು ಥ್ರೂ ಮೊಬೈಲ್. ಓಕೆನಾ, ಸೊ ನಿಮ್ಗೆ ಯಾವ್ದು ಬೇಕು ಫಂಕ್ಷನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಫಾರ್ ಎಕ್ಸಾಂಪಲ್ ನಾನು ಇವಾಗ ಮಿಕ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸ್ಟಾರ್ಟ್. ಸೊ ಅದು ಸೆನ್ಸ್ ಆಗುತ್ತೆ ಬಟ್ಟೆ ಎಷ್ಟಿದೆ, ಅದಕ್ಕೆ ನೀರು ಎಷ್ಟು ಬೇಕು, ಟೈಮ್ ಎಷ್ಟು ಬೇಕು, ಅದೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ನೀರು ಟೈಮು ಅದೆಲ್ಲ ನಾವು ಸೆಟ್ ಮಾಡೋಕ್ಕಾಗಲ್ಲ. ಸೊ ಇದಿಷ್ಟು ಮೇನ್ ಫಂಕ್ಷನ್. ಸೊ ಈ ಕಡೆ ಬಂದ್ರೆ ನಮಗೆ ಅಡಿಷನಲ್ ಫಂಕ್ಷನ್ಸ್ ಇದೆ. ಇಂಟೆನ್ಸಿವ್. ಸೊ ಅಂದ್ರೆ ಸ್ವಲ್ಪ ಜಾಸ್ತಿ ಗಲೀಜಿತ್ತು ಅಂದ್ರೆ ಸೊ ನೀವು ಇದನ್ನ ಆಡ್ ಮಾಡ್ಕೊಂಡ್ರೆ ಇನ್ನೊಂದು 10-15 ಮಿನಿಟ್ಸ್ ನಿಮ್ಗೆ ಎಕ್ಸ್ಟ್ರಾ ವಾಶ್ ಆಗುತ್ತೆ. ರಿನ್ಸ್ ಅಡಿಷನಲ್ ಆಗಿ ನಿಮ್ಗೆ ರಿನ್ಸ್ ಬೇಕು ಅಂದ್ರೆ 2 ಸಲ ಜಾಲಿಸ್ಬೇಕು ಅಂದ್ರೆ ರಿನ್ಸ್ ಸೆಲೆಕ್ಟ್ ಮಾಡ್ಕೊಬೋದು. ಪ್ರೀ ವಾಶ್. ಸೊ ನಾನು ಆಗ್ಲೇ ಹೇಳಿದ್ನಲ್ಲ, ಚಿಕ್ಕ ಚೇಂಬರ್ ಇರುತ್ತಲ್ಲ ಇಲ್ಲಿ, ಈ ಚೇಂಬರಲ್ಲಿ ನೀವು ಪೌಡರ್ ಹಾಕ್ತೀರಾ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ಪೌಡರ್ ಹಾಕ್ಬೇಕು. ಇಲ್ಲ ಅಂದ್ರೆ ಈ ಜಾಗದಲ್ಲಿ ಪೌಡರ್ ಹಾಕ್ಬಾರ್ದು. ಮಾಮೂಲಿ ಇದೊಂದು ಜಾಗದಲ್ಲಿ ಸಾಕು. ಓಕೆನಾ? ಸೊ ಅದಾದ್ಮೇಲೆ ಸೊ ಅದ್ ಬಿಟ್ರೆ ನೆಕ್ಸ್ಟ್ ಬಂದು ಡಿಲೇ ಎಂಡ್. ಸೊ ಮಿನಿಮಮ್ 3 ಅವರಿಂದ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ನೀವು ಎಷ್ಟಕ್ಕೆ ಬೇಕಾದ್ರೂ ಸೆಟ್ ಮಾಡ್ಕೊಬೋದು. ಸೊ ನೀವೇನ್ ಸೆಟ್ ಮಾಡ್ತೀರಾ ಆ ಟೈಮ್ಗೆ ಮಿಷಿನ್ ಎಂಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಸೆಲೆಕ್ಟ್ ಮಾಡಿರೋ ಫಂಕ್ಷನ್ 1 ಅವರ್ ಫಂಕ್ಷನ್ ಅಂದ್ರೆ ಇವಾಗ ನಾವು 12 ಅವರ್ಗೆ ಸೆಟ್ ಮಾಡಿದೀವಿ ಅಂದ್ರೆ 11 ಅವರ್ವರೆಗೂ ಹೀಗೆ ಇರುತ್ತೆ ಐಡಲ್ ಅಲ್ಲಿ. ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಮೂವ್ ಆಗಲ್ಲ. ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಸೆನ್ಸ್ ಆಗಿ ಹಾಗೆ ನಿಂತ್ಕೊಳ್ಳುತ್ತೆ. 11 ಅವರ್ವರೆಗೂ ಹಾಗೆ ನಿಂತಿರುತ್ತೆ. 11 ಅವರ್ ಆದ್ಮೇಲೆ ಪ್ರೋಸೆಸ್ ಸ್ಟಾರ್ಟ್ ಆಗಿ 12 ಅವರ್ಗೆ ಎಂಡ್ ಆಗುತ್ತೆ. ಸೊ ಅದು ಡಿಲೇ ಎಂಡ್. ನಾವೇನ್ ಟೈಮ್ ಸೆಟ್ ಮಾಡಿರ್ತೀವಿ, ನಾವು ಸ್ಟಾರ್ಟ್ ಮಾಡಿದಾಗಿಂದ ಟೈಮ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಅಲ್ಲಿಂದ ನಾವೇನ್ ಟೈಮ್ ಸೆಟ್ ಮಾಡಿರ್ತೀವಿ ಆ ಟೈಮ್ಗೆ ಎಂಡ್ ಆಗುತ್ತೆ. ಓಕೆನಾ? ಸೊ ಅದ್ ಬಿಟ್ರೆ ನೆಕ್ಸ್ಟ್ ಟೆಂಪರೇಚರು ಮತ್ತೆ ಸ್ಪಿನ್. ಪ್ರತಿಯೊಂದು ಫಂಕ್ಷನ್ ಅಲ್ಲೂ ಬೈ ಡಿಫಾಲ್ಟ್ ಆ ಫಂಕ್ಷನ್ಗೆ ಎಷ್ಟು ಬೇಕೋ ಅಷ್ಟು ಟೆಂಪರೇಚರು ಸ್ಪಿನ್ ಸೆಟ್ ಆಗಿರುತ್ತೆ. ಇನ್ ಕೇಸ್ ನಿಮ್ಗೆ ಅದರಲ್ಲೂ ಜಾಸ್ತಿ ಕಮ್ಮಿ ಬೇಕು ಅಂದ್ರೆ ಅದನ್ನ ಕೂಡ ನೀವು ಜಾಸ್ತಿ ಕಮ್ಮಿ ಮಾಡ್ಬೋದು. ಈ ತರ ಟೆಂಪರೇಚರ್ ಮತ್ತೆ ಸ್ಪಿನ್ ಕೂಡ ಜಾಸ್ತಿ ಕಮ್ಮಿ ಮಾಡ್ಬೋದು. ಓಕೆನಾ? ಸೊ ಅದ್ ಬಿಟ್ರೆ ಆಡ್ ಐಟಮ್ ಅಂತ ಇರುತ್ತೆ. ಸೊ ನಾವು ಒಂದ್ಸಲಿ ಫಂಕ್ಷನ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದೀವಿ. ಸ್ಟಾರ್ಟ್ ಮಾಡಿದ್ಮೇಲೆ ಡೋರ್ ಲಾಕ್ ಆಗುತ್ತೆ. ಮಿಡಲ್ ಅಲ್ಲಿ ಡೋರು ಓಪನ್ ಆಗಲ್ಲ. ಅವಾಗ ನೀವು ಬೇರೆ ಏನಾದ್ರು ಬಟ್ಟೆಗಳು 1-2 ಉಳ್ಕೊಂಡಿತ್ತು ಅದನ್ನ ಆಡ್ ಮಾಡ್ಬೇಕಾದ್ರ ಜೊತೆಲೆ ಅಂದ್ರೆ ಅವಾಗ ನೀವು ಇಲ್ಲಿ ಲೈಟ್ ಆನ್ ಅಲ್ಲಿ ಇದೆಯಾ ನೋಡ್ಬೇಕು. ಆನ್ ಅಲ್ಲಿ ಇದ್ರೆ ಮಾತ್ರ ವರ್ಕ್ ಆಗುತ್ತೆ. ಒನ್ಸ್ ನೀರ್ ಫಿಲ್ ಆದ್ರೆ ಅದು ಆಫ್ ಆಗೋಗುತ್ತೆ. ಸೊ ಈ ಲೈಟ್ ಆನ್ ಅಲ್ಲಿ ಇದ್ರೆ ಮಾತ್ರ ನಿಮ್ ಫಂಕ್ಷನ್ ಎಲ್ಲಿರುತ್ತೆ, ಯಾವ ಟೈಮಲ್ಲಿ ನಿಂತಿರುತ್ತೆ ಆ ಟೈಮ್ಗೆ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿ ಡೋರ್ ಓಪನ್ ಆಗುತ್ತೆ. ಡೋರ್ ಓಪನ್ ಮಾಡಿದ್ಮೇಲೆ ನೀವು ಬಟ್ಟೆಗಳೇನಿದೆ ಹಾಕೋದು ಅದ್ರ ಜೊತೆ ಆಡ್ ಮಾಡಿ ಕ್ಲೋಸ್ ಮಾಡಿ ಮತ್ತೆ ಸ್ಟಾರ್ಟ್. ಸೊ ಎಲ್ಲಿ ಸ್ಟಾಪ್ ಆಗಿರುತ್ತೆ ಅಲ್ಲಿಂದಾನೇ ಕಂಟಿನ್ಯೂ ಆಗುತ್ತೆ. ಇದು ನೀರ್ ತುಂಬ್ಕೊಳ್ಳೋವಾಗ ಮಾತ್ರ. ನೀರ್ ತುಂಬ್ಕೊಂಡ್ಮೇಲೆ ಅದನ್ನ ತೆಗಿಲಿಕ್ಕೆ ಆಗಲ್ಲ. ಇಲ್ಲಿ ನಿಮ್ಗೆ ಇಡನ್ ಫಂಕ್ಷನ್ಸ್ ಇರುತ್ತೆ. ಬೀಪ್ ಆನ್ ಆಫ್ ಮಾಡ್ಕೊಬಹುದು. ಅಂದ್ರೆ ಇವಾಗ ಏನ್ ಸೌಂಡ್ ಆಗುತ್ತಲ್ಲ ಆ ಸೌಂಡ್ ಅನ್ನ ಆನ್ ಆಫ್ ಮಾಡ್ಕೊಬಹುದು. ಈ ಸೌಂಡ್ ಇದೆಯಲ್ಲ ಇದು ಎರಡನ್ನೂ ಒಟ್ಟಿಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೈಲೆಂಟ್ ಆಯ್ತು. ಸೊ ನಿಮ್ಗೆ ಆ ಸೌಂಡ್ ಬರೋದಿಲ್ಲ. ಮತ್ತೆ ಬೇಕು ಅಂದ್ರೆ ಅದನ್ನ ಹಂಗೆ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಈಗ ಮತ್ತೆ ಸೌಂಡ್ ಬರುತ್ತೆ ನಿಮ್ಗೆ. ಹಾಗೆ ಇಲ್ಲಿ ಚೈಲ್ಡ್ ಲಾಕ್ ಅಂತ ಕೊಟ್ಟಿದ್ದಾರೆ. ಎರಡೂ ಬಟನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಚೈಲ್ಡ್ ಲಾಕ್ ಆಗುತ್ತೆ. ಚೈಲ್ಡ್ ಲಾಕ್ ಆದ್ಮೇಲೆ ನಿಮ್ಗೆ ಯಾವುದು ಫಂಕ್ಷನ್ಗಳು ವರ್ಕ್ ಆಗೋದಿಲ್ಲ. ಮತ್ತೆ ಅದನ್ನ ರಿಮೂವ್ ಮಾಡ್ಬೇಕಂದ್ರೆ ಈ ಸೇಮ್ ಬಟನ್ನ 2 ಬಟನ್ ಒಟ್ಟಿಗೆ ಪ್ರೆಸ್ ಮಾಡಿ ಇಟ್ಕೊಬೇಕು. ಚೈಲ್ಡ್ ಲಾಕ್ ರಿಮೂವ್ ಆಯ್ತು. ಇವಾಗ ಎಲ್ಲದನ್ನು ವರ್ಕ್ ಆಗುತ್ತೆ. ಸೊ ಇದಿಷ್ಟು ಅರ್ಥ ಆಯ್ತಲ್ಲ? ಬೇರೆ ಏನಾದರೂ ಡೌಟ್ ಇದೆಯಾ? ಏನಾದರೂ ಡೌಟ್ ಇತ್ತು ಅಂದ್ರೆ ಕೇಳಿ.